ಚಿಕನ್ ಬಿರಿಯಾನಿ ಮಾಡೋಣ. ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಮಸಾಲೆಗೆ ಬಂದು ಸೋಂಪು, ಪಲಾವ್ ಎಲೆ ಮತ್ತು 5 ಚಕ್ಕೆ 6 ಚಕ್ಕೆ ತೊಗೊಂಡು 6 ಲವಂಗ ಮತ್ತು 5 ಏಲಕ್ಕಿ ತೊಗೊಂಡಿದ್ದೀನಿ. ಇಷ್ಟು ಬಂದು ಮಸಾಲೆಗೆ ಹಾಕಬೇಕು. ಆಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಒಂದು ಇಡೀ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಇಡೀ ಶುಂಠಿ ತೊಗೊಂಡಿದ್ದೀನಿ, ಒಂದು ಇಡೀ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದೆಲ್ಲ ಬಂದು ರುಬ್ಬೋದಕ್ಕೆ, ರುಬ್ಬೋದಕ್ಕೆ ಚಿಕನ್ ಬಿರಿಯಾನಿ ಮಾಡೋದಕ್ಕೆ. ಆಮೇಲೆ 3 ಈರುಳ್ಳಿ ಬಂದು ಕಟ್ ಮಾಡ್ಕೊಂಡಿದ್ದೀನಿ. ಟೊಮಾಟೊ ಒಂದು 3 ಕಟ್ ಮಾಡ್ಕೊಬೇಕಷ್ಟೇ. ಫಸ್ಟು ಇವಾಗ ಕುಕ್ಕರ್ ಕಾದ್ಮೇಲೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಫ್ರೆಂಡ್ಸ್. ನೋಡಿ ಇಷ್ಟು ಎಣ್ಣೆ ಹಾಕಿ, ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ನಾವಿದೆಲ್ಲ ಇಟ್ಕೊಂಡಿದ್ದೀರಲ್ಲ, ಪಲಾವ್ ಎಲೆ, ಸೋಂಪು ಮತ್ತು ಯಾಲಕ್ಕಿ ಮತ್ತು ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ ಇವಾಗ ಇಷ್ಟನ್ನು. ಆಮೇಲೆ ಫ್ರೆಂಡ್ಸ್ ನೋಡಿ, ಇದೆಲ್ಲ ರುಬ್ಕೊಂಬರೋಣ ನಾವು ಇವಾಗ, ಇಷ್ಟು ರುಬ್ಕೊಂಬರೋಣ. ಆಫ್ ಮಾಡಲ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು. ಇದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಫ್ರೈ ಮಾಡ್ಕೋಬೇಕು, ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ಳಿ ಅದನ್ನು. ವಿಡಿಯೋ ಅಂತ ಆಫ್ ಮಾಡಮ್ಮ. ರಿಪೀಟ್ ಕೊಡಿರ್ತೀರಲ್ಲ, ಆ ಮಿಶ್ರಣನ ಹಾಕೋಣ ಇವಾಗ. ನಾವು ರುಬ್ಕೊಂಡಿದ್ದಲ್ಲ, ಏನೇನು ಕೊತ್ತಂಬರಿ, ಪುದೀನ ಎಲ್ಲ ರುಬ್ಕೊಂಡಿದ್ದಲ್ಲ, ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ ಎಲ್ಲ, ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿರ್ತೀರಲ್ಲ, ಅದೆಲ್ಲ ಹಾಕೋಣ ಇವಾಗ. ನೋಡಿ ಈ ಥರ ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆ ಬಿಟ್ಕೊಬೇಕು ಫ್ರೆಂಡ್ಸ್. ಈ ಥರ ಗ್ರೀನ್ ಇದ್ರಲ್ಲಿ ಬರಬೇಕು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಣ್ಣೆ ಯಾವ ಥರ ಬಿಡ್ತಾಯಿದೆ ಅಂತ ಅಂದ್ಬಿಟ್ಟು ನೋಡಿ, ಇವಾಗ ಘಮ ಘಮ ಅಂತ ಬರ್ತಾಯಿದೆ. ಈ ಥರ ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು. ನೋಡಿ ಇವಾಗ ನಾನು ಬಂದು ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಬಂದು ಫ್ರೆಂಡ್ಸ್ ಇವಾಗ ನಾನು ಅರ್ಧ kg ತೊಗೊಂಡಿದ್ದೀನಿ. ಅರ್ಧ kg ಅದು ಕಬಾಬ್ ಮಾಡೋಕ್ಕೆ ಬೇಕು. ಆಮೇಲೆ ನಾನು ತೋರಿಸ್ತೀನಿ ಅದನ್ನು ನಿಮಗೆ. ಇವಾಗ ಅರ್ಧ kg ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಫ್ರೈ ಮಾಡ್ಕೊಳ್ಳಿ. ನಾನು ಚಿಕನ್ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ, ಅರ್ಶಿನ ಪುಡಿ ಒಂಚೂರು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಚಿಕನ್ ಯಾವಾಗೂ ಅಷ್ಟೇ ಫ್ರೆಂಡ್ಸ್, ಈ ಥರ ಒಡಿಸಿದ್ರೆ ಸ್ವಲ್ಪ ದಪ್ಪ ದಪ್ಪ ಪೀಸ್ ಇರಬೇಕು, ಸೂಪರಾಗಿ ಕಾಣುತ್ತೆ ಚಿಕನ್ ಬಿರಿಯಾನಿಗೆ. ಹಾಕ್ಬೇಡ, ಟೊಮೆಟೊ ಹಾಕಬೇಕು. ಈ ಥರ ಆಗಬೇಕು ನೋಡಿ, ಎಣ್ಣೆಲೇ ಬೇಯಬೇಕು. ಅದು ಬೆಂದಿದ ತಕ್ಷಣ ನಾವು ಸಾಲ್ಟ್ ಹಾಕ್ಕೊಳ್ಳೋಣ. ಇವಾಗ ಉಪ್ಪು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಇಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟು ಬೇಕೇ ಬೇಕು ಉಪ್ಪು. ನೀವು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಉಪ್ಪು ಹಾಕ್ಕೊಂಡಾದ್ಮೇಲೆ ನೋಡಿ, ಇದು ಉಪ್ಪು ಹಾಕ್ಕೊಂಡಾದ್ಮೇಲೆ ನೋಡಿ ಅದ್ರಲ್ಲಿ ನೀರು ಇರುತ್ತೆ, ನಾವು ನೋಡಿ ನೀರು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಚಿಲ್ಲಿ ಪೌಡರ್ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ. ಇದು ನೋಡಿಕೊಂಡು 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನನ್ನ ಮಕ್ಕಳು ಖಾರ ತಿನ್ನಲ್ಲ, ಸೊ ಅದಕ್ಕೆ. ಆಮೇಲೆ ಸ್ವಲ್ಪ ಟರ್ಮರಿಕ್ಕು. ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ. ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ, ಈ ಥರ ಹಾಕ್ಕೊಳ್ಳಿ. ನೋಡಿ ಯಾವ ಥರ ಬರ್ತದೆ ನೋಡಿ ಫ್ರೆಂಡ್ಸ್. ಆಮೇಲೆ ನಾನು ಬಿರಿಯಾನಿ ಮಸಾಲೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಟೇಸ್ಟ್ಗೆ ಬಿರಿಯಾನಿ ಮಸಾಲೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು.
ಬಿರಿಯಾನಿ ಮಸಾಲೆ ಸ್ವಲ್ಪ, ನೋಡಿ ಫ್ರೆಂಡ್ಸ್ ಬಿರಿಯಾನಿ ಮಸಾಲೆ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ 2 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಟೊಮೊಟೊ ಇವಾಗಲೇ ಹಾಕ್ಕೋಬೇಕು, ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಸ್ವಲ್ಪ ಕೋಲ್ಡ್ ಆಗಿ ನೋಡಿ ಫ್ರೆಂಡ್ಸ್. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮೊಸರು ಹಾಕ್ಕೋಬೇಕು ಫ್ರೆಂಡ್ಸ್. ನಾನಿವಾಗ ಸ್ವಲ್ಪ ಮೊಸರು ಹಾಕ್ಕೊತೀನಿ ಇವಾಗ. ಏನಕ್ಕೆ ಅಂದರೆ ಸ್ವಲ್ಪ ಸಾಫ್ಟಾಗಿ ಬರೋದಕ್ಕೋಸ್ಕರ ಸ್ವಲ್ಪ ಮೊಸರು ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಮೊಸರು ಸಾಕು. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೊಂಡು ಈ ಥರ ಎಲ್ಲ ಮಾಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಘಮ 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 ಅಂತ ಬರ್ತಾಯಿದೆ ಫ್ರೆಂಡ್ಸ್. ಈ ಥರ ಆಗುತ್ತೆ ಸಾಫ್ಟಾಗಿ. ಚಿಕನ್ ಸ್ವಲ್ಪ ಅದರಲ್ಲಿ ಬೇಯಬೇಕು. ಇವಾಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಈಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ನಾನು 1 ಲೋಟ ಅಕ್ಕಿ ತೊಗೊಂಡೆ ಫ್ರೆಂಡ್ಸ್. ನಾನು ಒನ್ ಟೈಮ್ಗೆ 1 ಲೋಟ ಅಕ್ಕಿ ತೊಗೊಂಡೆ. 2 ಲೋಟ ನೀರು ಹಾಕಬೇಕು. 2 ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಬೇಕು ಫ್ರೆಂಡ್ಸ್. ಯಾಕಂದರೆ ಆಲ್ರೆಡಿ ಇವಾಗ ನೀರು ಇರುತ್ತೆ ಅದರಲ್ಲಿ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ 1 ಮುಕ್ಕಾಲು ಲೋಟ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೋಡಿ ನಾನು ಆಲ್ರೆಡಿ ನೀರು ಕಾಯಿಸ್ಕೊಂಡಿದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಡಿಮೆ ಇದೆ, ಹಾಕಿದ್ದೀನಿ ನಾನು ಇವಾಗ. ಇಷ್ಟೇ ಸರ್, ನೀರು ಸಾಕು. ನೋಡಿ ಫ್ರೆಂಡ್ಸ್, ಈ ಥರ ಆದಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನಾನೊಂಚೂರು ಕೊತ್ತಂಬರಿ ಸೊಪ್ಪು ತೊಳ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಟೇಸ್ಟಿಗೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ಏನೇ ಮಾಡಿದ್ರು ಒಂಥರ ಟೇಸ್ಟಿ ಮುಖಾಂತರ ಮಾಡ್ತೀನಿ. ನನ್ನ ಮಕ್ಕಳು ತಿನ್ನೋದಿಲ್ಲ, ಅವ್ರಿಗೆ ಟೇಸ್ಟಿಯಾಗಿರಬೇಕು ಅಂದ್ಬಿಟ್ಟು ಏನಾದರೂ ಇದರ ಡಿಫ್ರೆಂಟಾಗಿ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಜಾಸ್ತಿ ಮಸಾಲೆ ಹಾಕಲ್ಲ, ಜಾಸ್ತಿ ಇದು ಹಾಕಲ್ಲ, ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಸ್ವಲ್ಪ ಇದು ಈ ಥರ ಬಪ್ಪಲ್ ಥರ ಬರಲಿ, ಆವಾಗ ನಾವು ಕುಕ್ಕರ್ ವಿಸಿಲ್ ಹಾಕ್ಬೇಕು ಫ್ರೆಂಡ್ಸ್. ನೀವು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಬಂತು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ನೋಡಿ ಲೈಕ್ ಮಾಡಿ. ನೋಡಿ ಈ ಥರ ಬಬ್ಬಲ್ಸ್ ಬರಬೇಕು. ಅಕ್ಕಿ ಯಾವಾಗ ಈ ಥರ ಉಕ್ಕು ಥರ ಬಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನಾನು ನೋಡಿ ಬಬ್ಬಲ್ಸ್ ಬರ್ತಾಯಿದೆ. ಈಗ ನಾನು ಕುಕ್ಕರ್ನ ವಿಸಿಲ್ ಕ್ಲೋಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ವಿಸಿಲ್ ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಬಿಸಿ ಬಿಸಿ ಬಿರಿಯಾನಿ ರೆಡಿ. ಬಿಸಿ ಬಿಸಿ ಬಿರಿಯಾನಿ ರೆಡಿ. ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವ ಥರ ಬಂತು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಹಾಕಿ. ಬಾಯ್ ಫ್ರೆಂಡ್ಸ್. ನೋಡಿ